ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಒಂದು ಭಾಗ್ಯಕ್ಕಾಗಿ ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ ದ ಬುಕ್ ಆಫ್ ಜೋಬ್ ಚಾಪ್ಟರ್ 20ನೇ ಅಧ್ಯಾಯ. 19ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಯೋಬನು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು, ಪ್ರವಾದನೆಗಳನ್ನು, ಅನುಭವವನ್ನು ಹಂಚಿಕೊಳ್ತಾನೆ. ಅದು ಭಾಳ ವಿಶೇಷವಾದದ್ದು. ಉದಾಹರಣೆಗೆ ಒಂದು 2 ಅಥವಾ 3 ಹೇಳಬೇಕಾದ್ರೆ, ಒಂದು, ನನ್ನ ಮಾತುಗಳನ್ನು ಬರೆದಿಟ್ಬಿಟ್ಟಿದ್ರೆ ಎಷ್ಟು ಮೇಲೂ ಎಷ್ಟು ಚೆನ್ನಾಗಿರ್ತಿತ್ತು ಎಂಬುದಾಗಿ ಹೇಳ್ತಾನೆ. ಅದನ್ನು ದೇವರು ಕೇಳಿಸ್ಕೊಂಡು ದೇವರು ಕ್ರಿಸ್ತ ಪೂರ್ವ 1843ರಲ್ಲಿ ಬರೆದಿಟ್ಟಿದ್ದಾನೆ ಈ ಯೋಬನ ಗ್ರಂಥವನ್ನು. ನೋಡ್ರಿ, ಕೆಲವು ಸಾರಿ ನಾವು ಟೆನ್ಷನ್ನಲ್ಲಿ, ಒತ್ತಡದಲ್ಲಿ ಏನಾದರೂ ನಾವು ಹೇಳುವಾಗ ಅದರಲ್ಲಿ ನಾವು ಯಥಾರ್ಥರಾಗಿ ಹೇಳುವಾಗ, ಯಾಕಂದರೆ ಯೋಬ 42:7ರಲ್ಲಿ ಯೋಬನು ಯಥಾರ್ಥವಾಗಿ ಮಾತನಾಡಿದನು ಎಂಬುದಾಗಿ ದೇವರು ಸಾಕ್ಷಿ ಕೊಡುವಂಥದ್ದನ್ನು ಈ ಪುಸ್ತಕದ ಅಂತ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಯಥಾರ್ಥವಾಗಿ ಒಬ್ಬ ಭಕ್ತನು ಹೇಳುವಾಗ, ನನ್ನ ಮಾತುಗಳನ್ನು ಯಾರಾದರೂ ಬರೆದಿಟ್ಟಿದ್ದರೆ, ಪುಸ್ತಕದಲ್ಲಿ ಅದನ್ನು ಲೇಖಿಸಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟೋ ಮೇಲು ಎಂಬುದಾಗಿ ಹೇಳುವಾಗ ದೇವರು ಆದಿಕಾಂಡ ಪುಸ್ತಕಕ್ಕಿಂತಲೂ ಮುಂಚಿತವಾಗಿ, ಆದಿಕಾಂಡ ಬರೆದದ್ದು ಕ್ರಿಸ್ತ ಪೂರ್ವ 1688ರಲ್ಲಿ. ಆದರೆ ಅದನ್ನು ಬರೆಯೋದಕ್ಕೆ ಮುಂಚಿತವಾಗಿಯೇ ಕ್ರಿಸ್ತ ಪೂರ್ವ 1843ರಲ್ಲಿ ದೇವರು ಈ ಯೋಬನ ಗ್ರಂಥವನ್ನು ಬರೆದಿಟ್ಟಿರುವಂಥದ್ದು ಭಾಳ ವಿಶೇಷವಾದದ್ದು. ಮತ್ತು ದೇವರ ಮನಸ್ಸಿನಲ್ಲಿ ಸೃಷ್ಟಿಯನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಭಕ್ತಿವಂತನ ಚರಿತ್ರೆಯನ್ನು ಬರೆಯುವಂಥದ್ದು ಎಷ್ಟೋ ಉತ್ತಮವಾಗಿ, ಮೇಲಾಗಿ, ಆದ್ಯತೆಯಾಗಿ, ಪ್ರಯಾರಿಟಿಯಾಗಿತ್ತು ಎಂಬುದನ್ನು ನಾವು ನೋಡ್ತೇವೆ. ಸರಿ, ಈಗ ನಾವು ಇನ್ನೊಂದು ವಿಷಯ ಕೂಡ ಹೇಳಬೇಕು. 19ನೇ ಅಧ್ಯಾಯದಲ್ಲಿ ಯೋಬನು ನಾನು ನನ್ನ ವಿಮೋಚಕನನ್ನು ಜೀವ ಸ್ವರೂಪನೆಂದು ಬಲ್ಲೆನು ಎಂಬುದಾಗಿ ಹೇಳಿಬಿಟ್ಟು, ನನ್ನ ವಿಮೋಚಕನು ಅಂದರೆ ಯೇಸು ಕ್ರಿಸ್ತನು ಕಡೆಗೆ ಭೂಮಿಯ ಮೇಲೆ ಅಥವಾ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನನಗೊಂದು ದೇಹ ಸಿಗ್ತದೆ, ನಾನು ಸತ್ತೋದ ಮೇಲೆ ನನಗೊಂದು ದೇಹ ಸಿಗ್ತದೆ, ನನಗೊಂದು ಪುನರುತ್ಥಾನ ಸಿಗ್ತದೆ ಎಂಬ ನಿರೀಕ್ಷೆ ಯೋಬನಿಗಿತ್ತು. ಪುನರುತ್ಥಾನದ ನಿರೀಕ್ಷೆ ಯೋಬನಿಗಿತ್ತು. ಯೇಸು ಕ್ರಿಸ್ತನ ಬರುವಿಕೆಯ ನಿರೀಕ್ಷೆ ಯೋಬನಿಗಿತ್ತು. ಯೇಸು ಕ್ರಿಸ್ತನನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಾಣುವೆನು, ನಾನಾಗಿ ಆತನನ್ನು ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ ಎಂಬಂಥ ಒಂದು ಸಾಕ್ಷಿಯನ್ನು ನಾವು ಯೋಬನ ಗ್ರಂಥದಲ್ಲಿ ನೋಡ್ತೇವೆ. ಆ ರೀತಿಯಾಗಿ ಹೇಳಿಬಿಟ್ಟು, ಕತ್ತಿಗೆ ಭಯಪಡ್ರಿ, ಕತ್ತಿಯ ದಂಡನೆಗಳು ತೀಕ್ಷ್ಣವಾಗಿವೆ ಎಂಬುದಾಗಿ ನ್ಯಾಯ ತೀರ್ಪಿನ ಬಗ್ಗೆ ಯೋಬನು ಹೇಳಿ ಮುಗಿದ ತಕ್ಷಣ 19ನೇ ಅಧ್ಯಾಯದಲ್ಲಿ ಯೋಬನು ತನ್ನ ಮಾತನ್ನು ಮುಗಿಸಿದ ಕೂಡಲೇ 3 ಜನರು ಕೇಳಿಸ್ಕೊಳ್ತಾ ಇದ್ದಾರೆ, 3 ಸ್ನೇಹಿತರು ಕೇಳಿಸ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಕೇಳಿಸ್ಕೊಳ್ತಾ ಇದ್ದಾಗ ಆ 3ರಲ್ಲಿ ಎಲಿಫಾಜನು, ಬಿಲ್ದಾದನು ಮತ್ತು ಚೋಫರನು, ಈ 3ರಲ್ಲಿ ಚೋಫರನಿಗೆ ಅದು ಆ ಮಾತು, ನ್ಯಾಯ ತೀರ್ಪು, ಕತ್ತಿ, ಭಯಪಡ್ರಿ, ದಂಡನೆಗಳು ತೀಕ್ಷ್ಣವಾಗಿವೆ, ಹೀಗೆಲ್ಲ ನೀವು ಈ ರೀತಿಯಾಗಿ ಆಡಿಕೊಂಡದ್ರಿಂದ ಕತ್ತಿಗೆ ಭಯಪಡ್ರಿ ಅಂತ ಹೇಳಿದ ತಕ್ಷಣ ಇವನ ಮನಸ್ಸಿಗೆ ಚುಚ್ಚಿರಬೇಕು ಕತ್ತಿಯಂತೆ ಚೋಫರನ ಮನಸ್ಸಿಗೆ. ಆದ ಕಾರಣ 20ನೇ ಅಧ್ಯಾಯದಲ್ಲಿ
ಈಗ ಚೋಫರನ್ನು ಮಾತಾಡ್ತಾ ಇದ್ದಾನೆ. ಮಾತನಾಡುವಾಗ ಅವನು 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಚೋಫರ್ ಅಂತ ಹೇಳಿದರೆ ಹೊರಡಿಸುವವನು, ತಿರುಗಿಸುವವನು, ಜಿಗಿಯುವವನು, ದಾಟುವವನು ಎಂಬುದಾಗಿ. ಆದ ಕಾರಣ ಇಲ್ಲಿ ಕೂಡ ಅವನು ಆ ರೀತಿಯಾಗಿ ಹೊರಡಿಸುವಂಥ, ದಾಟುವಂಥ, ತಿರುಗಿಸುವಂಥ ಇವರೆಲ್ಲರೂ ಮಾತಾಡ್ತಾ ಇದ್ದಾಗ ಇವನು ಆ ಸಂಭಾಷಣೆಯನ್ನು ತಿರುಗಿಸುವವನಾಗಿದ್ದಾನೆ. ಏನಂತ ಹೇಳ್ತಿದ್ದಾನೆ ನೋಡೋಣ 2ನೇ ವಚನದಲ್ಲಿ. ನನ್ನ ಮನೋವ್ಯಥೆಯು ಪ್ರತ್ಯುತ್ತರವನ್ನು ನನಗೆ ಹೇಳಿಕೊಂಡದೆ, ಆತುರವು ನನ್ನಲ್ಲಿ ತುಂಬಿದೆ. ಸ್ವಲ್ಪ ಭಾಳ ಬಿಟ್ಟಿದ ತಕ್ಷಣ ಇವನು ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಆ ರೀತಿಯಾಗಿ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು 3ನೇ ವಚನದಲ್ಲಿ ನೋಡ್ತೇವೆ. ಅದೇನೆಂದರೆ, ನನಗೆ ಅಪಮಾನಕರವಾದ ನಿನ್ನ ಖಂಡನೆಯನ್ನು ಕೇಳಿದ್ದೇನೆ. ನನಗೆ ಯೋಬನು ಮಾತನಾಡ್ತಾ ಇದ್ದಾಗ ಆ 3 ಸ್ನೇಹಿತರು ಕೇಳಿಸ್ಕೊಳ್ತಾ ಇದ್ರು. ಆ 3 ಸ್ನೇಹಿತರನ್ನು ಉದ್ದೇಶಿಸಿ ಯೋಬನು ಮಾತಾಡ್ತಾ ಇದ್ದಾನೆ. ಕೆಲವು ಮಾತುಗಳನ್ನು ಸ್ನೇಹಿತರಿಗೆ ಅಷ್ಟೇ ಅಲ್ಲ, ತನಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ. ತನಗೆ ತಾನೇ ಯೋಬನು ಮಾತನಾಡಿಕೊಳ್ಳುವಂಥದ್ದು ಅಲ್ಲದೆ ದೇವರ ಹತ್ರನೂ ಮಾತಾಡ್ತಾ ಇದ್ದಾನೆ. ದೇವರ ಹತ್ರ ಮಾತಾಡ್ತಿದ್ದಾನೆ, ಸ್ನೇಹಿತರ ಹತ್ರ ಮಾತಾಡ್ತಿದ್ದಾನೆ, ತನ್ನ ಜೊತೆಗೆ, ತನ್ನ ಮನಸ್ಸು ಜೊತೆಗೆ ತಾನಾಗಿಯೂ ಮಾತಾಡ್ಕೊಳ್ತಾ ಇದ್ದಾನೆ. ಆ ರೀತಿಯಾಗಿದ್ದಾಗ ನಾವು ಕನಿಷ್ಠ ಯೋಬನು ತನಗೆ ತಾನು ಮಾತಾಡಿಕೊಂಡ, ದೇವರ ಹತ್ರ ಮಾತಾಡ್ದ, 3 ಸ್ನೇಹಿತರು, ಕನಿಷ್ಠ 5 ಜನರು ಪ್ರೇಕ್ಷಕರು, ವೀಕ್ಷಕರು ಅಲ್ಲಿದ್ದರು. ಅವರನ್ನು ಉದ್ದೇಶಿಸಿ ಮಾತಾಡುವಾಗ ಒಬ್ಬನಿಗೆ ಅದು ಟಚ್ ಆಗಿರ್ತದೆ, ಅದು ಚೋಫರನಿಗೆ. ಯಾಕಂತ ಹೇಳಿದ್ರೆ, ನನಗೆ ಅವಮಾನಕರ ನಿನ್ನ ಖಂಡನೆ, ಆದ ಕಾರಣ ನನ್ನ ಆತ್ಮವು ನನ್ನ ಬುದ್ಧಿಯಿಂದಲೇ ಕಲಿತ ಉತ್ತರವನ್ನು ನನಗೆ ತಿಳಿಸ್ತದೆ ಅಂತ ಹೇಳಿಬಿಟ್ಟು, ನನಗೆ ಅವಮಾನಕರವಾದ ನಿನ್ನ ಖಂಡನೆಯನ್ನು ಕೇಳಿದ್ದೇನೆ. ಇವನು ಪರ್ಸನಲ್ ಆಗಿ ತಗೊಂಡಿದ್ದ. ಖುದುವಾಗಿ ಯೋಬನು ಮಾತನಾಡುವಾಗ ಇದನ್ನು ವೈಯಕ್ತಿಕವಾದ ರೀತಿಯಲ್ಲಿ ಈ ಚೋಫರ್ನು ಯೋಬನ ಮಾತುಗಳನ್ನು ತಕ್ಕೊಂಡಿರ್ತಾನೆ. 20ನೇ ಅಧ್ಯಾಯ 4ನೇ ವಚನದಿಂದ ಹಿಡಿದು 29ನೇ ವಚನಗಳವರೆಗೆ ಈಗ ಚೋಫರ್ನು ಮಾತಾಡ್ತಾನೆ. ಏನು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಇವನಿಗೆ ಅವಮಾನ ಆಗಿಬಿಟ್ಟಿದೆ ಚೋಫರ್ನಿಗೆ. ಆದರೆ ಯೋಬನು ಅವಮಾನಪಡಿಸಬೇಕೆಂಬಂಥ ಉದ್ದೇಶದಿಂದ ಮಾತಾಡಲಿಲ್ಲ, ನೋವಿನಿಂದ ಮಾತಾಡ್ತಾ ಇದ್ದಾನೆ ಮತ್ತು ದೇವರ ವಿಷಯದಲ್ಲಿ ಮಾತಾಡ್ತಿದ್ದಾನೆ. ತನ್ನ ಸಾಕ್ಷಿಯನ್ನು ಕೊಡ್ತಿದ್ದಾನೆ. ನಾನು ಸತ್ತೋದ್ರೂ ಕೂಡ, ನಾನು ನನ್ನ ಒಂದು ಚರ್ಮವು ಬಿರಿದು ಹಾಳಾದ ಬಳಿಕ ಕೂಡ ನಾನು ನಿರ್ದೇಹವಾಗಿ ದೇವರನ್ನು ನೋಡುವೆನು, ಬೇರೆ ದೇಹದಲ್ಲಿ ಅಥವಾ ಆತ್ಮದಲ್ಲಿ ದೇವರನ್ನು ನೋಡುವೆನು ಎಂಬುದಾಗಿ ಭಾಳ ಧೈರ್ಯವಾಗಿ ಹೇಳ್ತಾನೆ ರೀ. ಯೋಬನ ಆ ಮಾತನ್ನು ಕೇಳಿಸ್ಕೊಂಡಾಗ ನನಗೇನು ನೆನಪು ಬರ್ತದೆ ಅಂದರೆ, ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನಿರ್ಮಲ ಚಿತ್ತರು ಧನ್ಯರು ಅಥವಾ ಪರಿಶುದ್ಧ ಹೃದಯ ಹೊಂದಿದವರು, ಶುದ್ಧ ಹೃದಯದವರು ಧನ್ಯರು, ಅವರು ದೇವರನ್ನು ನೋಡುವರು, ನಾನಾಗಿ ನೋಡುವೆನು ಎಂಬಂಥ ಮಾತುಗಳನ್ನು ಹೇಳಿದಾಗ ಚೋಫರ್ನಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ಅವಮಾನವಾಗಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ, ಕತ್ತಿ ಎಂಬುದಾಗಿ 2-3 ಸಾರಿ ಯೋಬನು ಹೇಳಿಬಿಟ್ಟು ಮುಗಿಸ್ತಾನೆ 19ನೇ ಅಧ್ಯಾಯವನ್ನು. ಈ ರೀತಿಯಾಗಿ ಮಾತನಾಡಿದಂಥವರಿಗೆ ಕತ್ತಿ ಇದೆ, ಕತ್ತಿಗೆ ಭಯಪಡ್ರಿ ಎಂಬುದಾಗಿ ಹೇಳಿದಾಗ ಈ ಚೋಫರ್ನು ಅದು ಅವಮಾನವಾಗಿ ಹೇಳಿಬಿಟ್ಟು 4ನೇ ವಚನದಿಂದ, ಅಂದರೆ 20ನೇ ಅಧ್ಯಾಯ ಯೋಬನ ಗ್ರಂಥ 4ರಿಂದ 28 ವಚನಗಳವರೆಗೆ ಇರುವ ಭಾಗದಲ್ಲಿ 40 ವಿಷಯಗಳನ್ನು ಮಾತಾಡ್ತಾ ಇದ್ದಾನೆ ಚೋಫರ್. ಈ 40 ವಿಷಯಗಳು ಯಾರ ಬಗ್ಗೆ ಇರ್ಬೋದು ಎಂಬುದಾಗಿ ನೋಡುವಾಗ ಅದು ದೇವರ ಬಗ್ಗೆನೋ ಅಲ್ಲ. ಹೌದು, ಕೆಲವು ಮಾತುಗಳು ದೇವರು, ಆದರೆ ಹೆಚ್ಚಿನ ಅಂಶ ಯೋಬನ ಬಗ್ಗೆನೂ ಇಲ್ಲ, ತನ್ನ ಬಗ್ಗೆನೂ ಇಲ್ಲ, ಬೇರೆ ಯಾರ ಬಗ್ಗೆ, ಯಾರೋ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದಾನೆ. ಯಾರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ನೋಡುವಾಗ 5ನೇ ವಚನದಲ್ಲಿ,
ದುಷ್ಟರ ಉತ್ಸಾಹ ಧ್ವನಿಯು ಅಲ್ಪಕಾಲದ್ದು. ದುಷ್ಟರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದೇ 5ನೇ ವಚನದಲ್ಲಿ ಭ್ರಷ್ಟನ ಉಲ್ಲಾಸವು ಕ್ಷಣಿಕ. ಭ್ರಷ್ಟನ ಬಗ್ಗೆ, ದುಷ್ಟನ ಬಗ್ಗೆ, ಭ್ರಷ್ಟನ ಬಗ್ಗೆ ಮಾತಾಡ್ತಿದ್ದಾನೆ. ಹಾಗಾದರೆ ಈ ದುಷ್ಟನ ಬಗ್ಗೆ 40 ವಿಷಯಗಳನ್ನು ಈ ಚೋಫರನು 20ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಹೇಳ್ತಿದ್ದಾನೆ. 40 ಮಾರ್ಕ್ಸ್ ಆಫ್ ಎ ವಿಕೆಡ್ ಪರ್ಸನ್. ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಹತ್ರ ಈ ಚೋಫರನು ಮಾತಾಡ್ತಾ ಇದ್ದಾನೆ. ಚೋಫರ್ ಅಂದರೆ ಹೊರಡಿಸುವವನು, ತಿರುಗಿಸುವವನು ಅಥವಾ ಜಿಗಿಯುವವನು, ದಾಟುವವನು ಎಂಬುದಾಗಿ. ಈ ಚೋಫರನು 40 ವಿಷಯಗಳನ್ನು ದುಷ್ಟರ ಬಗ್ಗೆ ಮಾತಾಡ್ತಿದ್ದಾನೆ. ಆದರೆ ಮುಂದೆ ಕೂತಿರುವಂಥದ್ದು ಭೂಮಿಯಲ್ಲಿ ದೇವರ ದೃಷ್ಟಿ ಪ್ರಕಾರ, ಮನುಷ್ಯನ ದೃಷ್ಟಿ ಅಲ್ಲ, ದೇವರ ಲೆಕ್ಕಾಚಾರದ ಪ್ರಕಾರ, ದೇವರ ಇಷ್ಟಾಚಾರದ ಪ್ರಕಾರ, ದೇವರ ಸಾಕ್ಷಿಯ ಆಧಾರದ ಪ್ರಕಾರ, ದೇವರ ಹೇಳಿಕೆಯ ಪ್ರಕಾರ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಆ ಕಾಲದಲ್ಲಿ ಯೋಬನು. ಆ ಯೋಬನ ವಿಷಯದಲ್ಲಿ ದೇವರು ಅತ್ಯಂತ ಭಕ್ತಿವಂತನು, ಅವನಿಗೆ ಸಮಾನನು ಭೂಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಸೈತಾನ ಮುಂದೆ ಹೇಳಿರಲಾಗಿ, ಈ ಚೋಫರನು ಈಗ ದುಷ್ಟನ ಬಗ್ಗೆ, ಭ್ರಷ್ಟನ ಬಗ್ಗೆ ಮಾತಾಡ್ತಾ ಇದ್ದಾನೆ ಯೋಬನ ವಿಷಯದಲ್ಲಿ, ಅಥವಾ ಯೋಬನ ಮುಂದೆ. ಒಂದು ರೀತಿಯಿಂದ ಇಂಡೈರೆಕ್ಟಾಗಿ ಯೋಬನ ವಿಷಯದಲ್ಲಿ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಹತ್ರ ಮಾತಾಡುವಾಗ ನೇರವಾಗಿ ಹೇಳ್ದಿದ್ರು 3ನೇ ವ್ಯಕ್ತಿಯ ಬಗ್ಗೆ ಹೇಳಿದ ಹಾಗೆ ಮಾತಾಡ್ಬೋದಲ್ವ? ಅದನ್ನೇ ಈ ಚೋಫರನು ಪ್ರಯತ್ನ ಮಾಡಿದ್ದು. ಯೋಬನ ಹತ್ರ ಮಾತಾಡ್ತಾನೆ, ಆದರೆ 40 ವಿಷಯಗಳನ್ನು ಆ ದುಷ್ಟನ ಬಗ್ಗೆ ಮಾತಾಡ್ತಿದ್ದಾನೆ. ಆದ ಕಾರಣ ಇಂಡೈರೆಕ್ಟ್ ಆಗಿ, ನೇರವಾಗಿ ಯೋಬನು ದುಷ್ಟನು, ಯೋಬನು ಭ್ರಷ್ಟನು. ಸ್ವಲ್ಪ ಮಟ್ಟಿಗೆ ಯೋಬನಲ್ಲಿ ದುಷ್ಟತನ, ಯೋಬನು ಒಳ್ಳೆಯವನೇ ಆದರೆ ಅವನಲ್ಲಿ ದುಷ್ಟತನ ಇದೆ, ಯೋಬನು ಒಳ್ಳೆಯವನೇ ಆದರೆ ಅವನಲ್ಲಿ ಭ್ರಷ್ಟತನ ಇದೆ ಎಂಬ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಈಗ ಈ ಚೋಫರನು ಮಾತಾಡ್ತಾ ಇದ್ದಾನ್ರಿ. ಸರಿ, ಮುಂದೆ ದುಷ್ಟನ ಬಗ್ಗೆ ಏನೆಲ್ಲ ಮಾತಾಡಿದ್ದಾನೆ ಈ 40 ವಿಷಯಗಳಂತ ನೋಡುವಾಗ, ದುಷ್ಟನ ಪ್ರತಿಷ್ಠೆ 6ನೇ ವಚನ, ದುಷ್ಟನ ತಲೆ 6ನೇ ವಚನ, ಮತ್ತು ಸ್ವಲ್ಪ ಬಲವಾದಂಥ ಸ್ಟ್ರಾಂಗ್ ಆಗಿರುವಂಥ ಮಾತುಗಳನ್ನು 7ನೇ ವಚನದಲ್ಲಿ, ತನ್ನ ಮನದ ಹಾಗೆ ನಿತ್ಯ ನಾಶನವನ್ನು ಹೊಂದುವನು. ದುಷ್ಟನನ್ನು ಕಂಡಂಥವರು ಕೂಡ ಅವನೆಲ್ಲಿಯೋ ಅನ್ನುವರು. ದುಷ್ಟನ ಅಡ್ರೆಸ್ ಇಲ್ಲದೆ ಹೋಗ್ತಾನೆ ಎಂಬಂಥ ಮಾತನ್ನು ಹೇಳ್ತಿದ್ದಾನ್ರಿ. ಅದೇ ಒಂದು ಮಾತು ಆ ಕೀರ್ತನೆಯಲ್ಲಿ ಕೂಡ ಕೀರ್ತನೆಗಾರನು ಉಪಯೋಗ ಮಾಡಿದ್ದನ್ನು ನನಗೆ ನೆನಪಿಗೆ ಬರುತ್ತಾ ಇದೆ. ಕೀರ್ತನೆ 37ನೇ ಅಧ್ಯಾಯ 9ನೇ ವಚನ, ತೆಗೆದು ಹಾಕಲ್ಪಡುವರು. ಹೌದು. 10ನೇ ವಚನ, ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೇ ಹೋಗುವನು, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ ಎಂಬುದಾಗಿ ದುಷ್ಟನ ಬಗ್ಗೆ ಕೀರ್ತನೆಗಾರನು 37ನೇ ಅಧ್ಯಾಯದಲ್ಲಿ ಹೇಳುವಂಥ ಅದೇ ಮಾತು ಇಲ್ಲಿ ಚೋಫರನು ಕೂಡ 20ನೇ ಅಧ್ಯಾಯ 7ನೇ ವಚನದಲ್ಲಿ ದುಷ್ಟನನ್ನು ಕಂಡವರು ಕೂಡ ಅವನೆಲ್ಲಿಯೋ ಅನ್ನುವರು ಎಂಬುದಾಗಿ. ಅವನು ಸ್ವಪ್ನದಂತೆ ಹಾರಿ ಹೋಗಿ ಸಿಕ್ಕುವುದಿಲ್ಲ, ಅವನು ಹುಡುಕಿದರೂ ಸಿಗೋದಿಲ್ಲ. ಹೌದು. ಅದರ ಆಪೋಸಿಟ್ ಏನಂತ ಹೇಳಿದರೆ, ದುಷ್ಟನು ದೇವರಲ್ಲಿ ನಂಬಿದಾಗ ಏನಾಗ್ತದೆ? ದೇವರಲ್ಲಿ ನಂಬಿದಾಗ ಅವನ ಸ್ಮರಣೆ ಇರ್ತದೆ. ಹೌದು. ಈಗ ದುಷ್ಟನ ವಿಷಯದಲ್ಲಿ 40 ಸಂಗತಿಗಳನ್ನು ಚೋಫರನು ಹೇಳಿದಾಗ 5 ಬಾರಿ ದೇವರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತಾನ್ರಿ. ಆ 5 ನಾವು ನೋಡಿಕೊಳ್ಳೋಣ. ಉದಾಹರಣೆಗೆ 15ನೇ ವಚನದಲ್ಲಿ ದೇವರು ಅವನ
ಹೊಟ್ಟೆಯೊಳಗಿಂದ ಅದನ್ನು ಕಕ್ಕಿಸಿಬಿಡುವನು ಎಂಬುದಾಗಿ ಹೇಳಲಾಗಿದೆ. ಹಾಗಾದರೆ ಕೆಲವು ಸಾರಿ ವಾಂತಿ ಮಾಡುವಂಥದ್ದಕ್ಕೆ ಕೂಡ ಈ ಚೋಫರ್ನ ಹೇಳ್ತಾನೆ, ದೇವರು ಆ ರೀತಿಯಾಗಿ ಮಾಡಿಸುವನು ಎಂಬುದಾಗಿ. ಮತ್ತು ದೇವರ ಕೋಪದ ಬಗ್ಗೆ 23ನೇ ವಚನದಲ್ಲಿ ಚೋಫರ್ನ ಹೇಳ್ತಾನೆ, ದೇವರ ಸಿಟ್ಟಿನ ದಿನದಲ್ಲಿ ಎಂಬುದಾಗಿ 28ನೇ ವಚನದಲ್ಲಿ ಹೇಳ್ತಾನೆ. 29ನೇ ವಚನದಲ್ಲಿ 2 ಬಾರಿ, ಕೊನೆಯ ವಚನದಲ್ಲಿ 2 ಬಾರಿ ದೇವರ ವಿಷಯವಾಗಿ ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು, ದೇವರು ನೇಮಿಸಿರುವ ಸ್ವಾಸ್ಥ್ಯವೂ ಇವೇ ಎಂಬುದಾಗಿ 40 ವಿಷಯಗಳನ್ನು ಹೇಳಿಬಿಟ್ಟು ಇದು ದೇವರು ಅಂತ 5 ಬಾರಿ. 15ನೇ ವಚನ ದೇವರು, 23ನೇ ವಚನ 2ನೇ ಸಾರಿ ದೇವರು, 28ನೇ ವಚನ 3ನೇ ಸಾರಿ ದೇವರು ಅಂತ ಹೇಳ್ಬಿಟ್ಟು, 29ನೇ ವಚನದಲ್ಲಿ ದೇವರಂತ ಒಟ್ಟು 5 ಸಾರಿ ದೇವರ ವಿಷಯದಲ್ಲಿ ಚೋಫರ್ನು ಮಾತಾಡ್ತಾನೆ ರೀ. ಈ ಮಾತನ್ನು ನಾನು ಯೋಚಿಸುವಾಗ ನನಗೇನು ನೆನಪಿಗೆ ಬರುತ್ತಿದೆ ಅಂತ ಹೇಳಿದರೆ, ಯೇಸು ಕರ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ ರೀ. ಅದೇನಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 34ನೇ ವಚನ, ಹೃದಯ ತುಂಬಿರುವುದರಿಂದಲೇ ಬಾಯಿ ಮಾತಾಡ್ತದೆ. ಇಲ್ಲಿ ದುಷ್ಟನ ಬಗ್ಗೆ ಮಾತಾಡಬೇಕಾಗಿಲ್ಲ. ಯಾವ ರೀತಿಯಾಗಿ ಬಿಲ್ದಾದನು ಕೂಡ ದುಷ್ಟನ ವಿಷಯದಲ್ಲಿ 28 ವಿಷಯಗಳನ್ನು 18ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಚೋಫರ್ನು 20ನೇ ಅಧ್ಯಾಯದಲ್ಲಿ ದುಷ್ಟನ ಬಗ್ಗೆ 40 ವಿಷಯಗಳನ್ನು ಮಾತಾಡ್ತಾನೆ ರೀ. ಆ ರೀತಿಯಾಗಿ ಮಾತಾಡುವಾಗ ಅವರು ತಮ್ಮ ಹೃದಯದಲ್ಲಿ ತಪ್ಪಿದವರು ಆಗಿದ್ದರು ಎಂಬುದಾಗಿ ದೇವರು ಯೋಬ 42:7 ಹೇಳುವಾತನಾಗಿದ್ದಾನೆ. ಆದ ಕಾರಣ ಭಕ್ತಿವಂತರ ವಿಷಯವಾಗಿ ನಾವು ಮಾತಾಡುವ ವಿಷಯದಲ್ಲಿ ಭಾಳ ಜಾಗೃತಿಯಿಂದ ಇರಬೇಕೆಂಬ ಪಾಠ ನಾವು ಇಂದು ಕಲ್ತಿದ್ದೇವೆ. ಮುಂದೆ ಅದಕ್ಕೆ ಯೋಬನ ಪ್ರತಿಕ್ರಿಯೆ ಏನಾಗಿತ್ತು ನಾವು ಮುಂದಿನ ಅಧ್ಯಯನದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. ಯೋಬನ ಗ್ರಂಥ 20ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.